ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮಂಗಳವಾರ. ಇವತ್ತು ಡ್ಯೂಟಿ ಮುಗಿಸ್ಕೊಂಡು ನಾಳೆ ನಮ್ಮ ಅಣ್ಣ ತಮ್ಮ ಮಂಜುಂದು ಹಾಗೂ ನಾಡಿದ್ದು ನಾಗರಾಜಂದು ಮದುವೆ ಇತ್ತು. ಸೊ ಹಾಗಾಗಿ 2 ದಿನ ರಜೆ ಹಾಕ್ಬಿಟ್ಟು ನಾನು ಊರ ಕಡೆ ಹೋಗ್ತಾ ಇದ್ದೆ. ಬೇಜಾರೇನಪ್ಪ ಅಂದರೆ ನಾನು ಒಬ್ಬನೇ ಹೋಗ್ತಾ ಇದ್ದೆ. ನನ್ನ ಜೊತೆ ಪೂಜಾ ರಜಾ ಸಿಕ್ಕಿಲ್ಲ ಅಂತ ಅವಳು ಬರೋಕ್ಕಾಗಲಿಲ್ಲ. ಮಧ್ಯಾಹ್ನ 4 ಗಂಟೆಗೆ ಗೊರಗುಂಟೆ ಪಾಳ್ಯ ಬಿಟ್ಟಿದ್ರಿಂದ ನೈಟು ಒಂದು 9:30 10 ಗಂಟೆಗೆ ನಾವು ಕೂಡ್ಲಿಗೆ ತಲುಪೋದು ಅಂತ ಹೇಳಿದ್ರು. ಗ್ಯಾಪಲ್ಲಿ ಅಕ್ಕ ಒಂದು ಜ್ಯೂಸ್ ಕೊಟ್ಟರು. ಆ ಜ್ಯೂಸ್ ಕುಡ್ಕೊಳ್ತಾ ಕೂತ್ಕೊಂಡೆ. ನಾವು ಕೂಡ್ಲಿಗೆ ಬರೋ ಅಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಗೋಗಿತ್ತು. ಅಷ್ಟೊತ್ತಿಗೆ ನಮ್ಮ ರಾಜ ಗಾಡಿ ತೊಗೊಂಡು ರೆಡಿ ಆಗಿದ್ದೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ನಾವು ಮನೆಗೆ ಹೋಗೋತ್ತಿಗೆ ಆಲ್ರೆಡಿ 10:15 ಆಗಿತ್ತು. ಅಷ್ಟೊತ್ತಿಗೆ ಮೆರವಣಿಗೆ DJ ಆಲ್ರೆಡಿ ರೆಡಿ ಆಗಿತ್ತು. ಎಲ್ಲರೂ ಡ್ಯಾನ್ಸಲ್ಲಿ ಫುಲ್ ಬ್ಯುಸಿ ಆಗಿದ್ರು. ನಾವು ಊಟ ಮಾಡಿಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಎಂಟ್ರಿ ಆದ್ವಿ. ಮೆರವಣಿಗೆಯಿಂದ ಮದುಮಕ್ಕಳನ್ನ ಕೆಳಗಿಳಿಸಿ ಡ್ಯಾನ್ಸ್ ಮಾಡಿ ಅಂತ ಒತ್ತಾಯ ಮಾಡಿದ್ರು. ಬರೀ ಇಂಥದೆಯಾ? ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮೆರವಣಿಗೆ ಮುಗಿಯತ್ತಿಗೆ ಬೆಳಗ್ಗೆ 3:15 ಆಗೋಯ್ತು. ಫುಲ್ಲು ಸುಸ್ತಾಗಿತ್ತು. ಸರಿ ಮಲ್ಗನ ಅಂತಂದು ಹೊರಟೆ. ಬೆಳಗ್ಗೆ ನಾನು ಎದ್ದೇಳೋಷ್ಟೊತ್ತಿಗೆ ನನ್ನ ಮಗ ರಾಯನ್ ಬಂದಿದ್ದ. ಅವನಿಗೋಸ್ಕರ ಬೆಂಗಳೂರಿಂದ ಒಂದು EMI ಮೇಲೆ ಒಂದು JCB ತೊಗೊಂಬಂದಿದ್ದೆ. ರಾಯನ್ JCB ನೋಡಿ ತುಂಬ ಖುಷಿಪಟ್ಟ. ಇದ್ರ ಜೊತೆಗೆ ಒಂದು ಟ್ಯಾಕ್ಟ್ರಿನೂ ಕೊಡಿಸು ಅಪ್ಪ, ಇಲ್ಲೇ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ. ದುಡ್ಡು ಕೊಡ್ಸಕ್ಕ ಅದೇ ಫಸ್ಟ್ ಇದನ್ನು EMI ತೀರ್ಲಿ ಇದು JCBದು. ಹಾಂ, ಆಮೇಲೆ ದೊಡ್ಡ ತರೋಣಂತೆ. ರಾಯನ್ ಜೊತೆ ಸ್ವಲ್ಪ ತಾಟ ಆಡಿ ಅವನ್ನ ಮನೆಗೆ ಬಿಟ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟು ಮದುವೆ ಮನೆ ಕಡೆ ಹೊರಟೆ. ಈ ಕಡೆ ಅಣ್ಣ ತಮ್ಮಂದ್ರೆಲ್ಲ ಸೇರಿ ಊಟ ಬಡ್ಸಕ್ಕೆ ಎಲ್ಲ ತಯಾರಿನೂ ನಡೆಸ್ತಾ ಇದ್ರು. ಈ ಕಡೆ ಮುಹೂರ್ತಕ್ಕೆ ಟೈಮ್ ಆಗಿತ್ತು. ಮಂಜ ತಾಳಿ ಕಟ್ಟೋದಕ್ಕೆ ರೆಡಿ ಆಗಿದ್ದ. ನೋಡ್ತಿದ್ದಂಗೆ ತಾಳಿ ಕಟ್ಟೇ ಬಿಟ್ಟ. ಮದುವೆಗೆ ಬಂದಂತ ಎಲ್ಲ ಬೀಗರಿಗೂ ಊಟ ಬಿಡಿಸಿದ್ವಿ. ಎಲ್ರಿಗೂ ಊಟ ಮಾಡಿಸಿದ ನಂತರ ನಾವು ಊಟ ಮಾಡಿ ಮಂಜನ್ ಮದುವೆನ ಮುಗಿಸಿದ್ವಿ. ಮದುವೆ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ಮನೆ ಹತ್ರ ಬಂದಾಗ ನಮ್ಮ ಮನೆ ದೊಡ್ಡ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾ ಇದ್ರು. ನಾನು ಕ್ರಿಕೆಟ್ ಆಡೋಣ ಅಂತ ಅವ್ರ ಜೊತೆ ಸೇರ್ಕೊಂಡೆ. ನನಗೂ ಒಂದು ಚಾನ್ಸ್ ಕೊಟ್ಟರು. ನಾನು ಹೊಡೆಯೋ ಈ ಏಟಿಗೆ ಒಂದೇ ಬಾಲ್ಗೆ 2 6 ಹೋಯ್ತು. ಅದು ಹೆಂಗೆ ಅಂತ ಕೇಳಬೇಡಿ, ಅದು ಪ್ರಾಕ್ಟಿಕಲ್. ನೋಡ್ತಿದ್ದಂಗೆ ಸಾಯಂಕಾಲ ಆಗೋಯ್ತು. ಇವತ್ತು ನೈಟು ನಾಗರಾಜನ ಮೆರವಣಿಗೆ ಇತ್ತು. ಸೊ ಹಾಗಾಗಿ ಅವ್ರ ಮನೆ ಹತ್ರ ಬಂದೆ. ಊಟ ಮಾಡ್ತಾ ಇದ್ದ. ಒಂದು ಊಟ ಮುಗೀತು. ಊಟ ಮುಗಿತಿದ್ದಂಗೆ ನಾಗರಾಜ್ಗೆ ಡ್ರೆಸ್ ಹಾಕ್ಸಿದ್ವಿ. ಡ್ರೆಸ್ ಹಾಕ್ಬಿಟ್ಟು ಮೇಕಪ್ ಮಾಡ್ಬಿಟ್ಟು ಅವನ್ನ ಮೆರವಣಿಗೆ ಹತ್ರ ಕರ್ಕೊಂಡು ಹೋದ್ವಿ. ನಾವು ಹೋಗೋ ಅಷ್ಟೊತ್ತಿಗೆ ಮೆರವಣಿಗೆ ಟ್ಯಾಕ್ಟ್ರಿ ಫುಲ್ ರೆಡಿ ಆಗಿತ್ತು. ಹಾಗೆ DJನು ಫುಲ್ ಸೌಂಡಲ್ಲಿ ಮಿಂಚ್ತಾ ಇತ್ತು. ಮದುಮಕ್ಕಳು ಇಬ್ರು ಒಬ್ರಿಗೊಬ್ರು ಆರ ಬದಲಾಯಿಸ್ಕೊಂಡು ಸಿಂಹಾಸನ ಮೇಲೆ ಕೂತ್ಕೊಂಡ್ರು. ಈ ಕಡೆ ಫುಲ್ ಡ್ಯಾನ್ಸ್ ಶುರುವಾಗೋಯ್ತು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. DJ ಸೌಂಡ್ಗೆ ಕುಣಿಬೇಕು ಅನಿಸ್ತೈತೆ, ಆದ್ರೆ ಕುಣಿಯಕ್ಕಾಗ್ತಾ ಇಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾಗರಾಜ ನಮ್ಮನ್ನ ಯಾರನ್ನೂ ಸರಿಯಾಗಿ ಗಮನಿಸ್ಕೊಂಡಿರ್ಲಿಲ್ಲ. ಸೊ ಹಾಗಾಗಿ ನಾವು ಡ್ಯಾನ್ಸ್ ಮಾಡಕ್ ಹೋಗ್ಲಿಲ್ಲ. ಅವನೇ ಕರೆದು ನಮ್ಮನ್ನ ನಾಳೆ ಗಮನಿಸ್ಕೊತೀನಿ ಅಂತಂದು ಹೇಳಿ ನಮ್ಮನ್ನ ಡ್ಯಾನ್ಸ್ ಮಾಡಕ್ ಕಳಿಸಿದ. A few moments later. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. DJ ಸೌಂಡ್ ಕೇಳ್ತಿದ್ದಂಗೆ ಗಡ್ಡಪ್ಪಗೆ ಮೇಲೆ ಮೋನಿಕಾಗೆ ಬಂದ್ಬಿಟ್ಲು. DJ ಸೌಂಡ್ಗೆ ನಾಗರಾಜನ್ ಕಾಲ್ ಸುಮ್ಮನೆ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವನ್ನ ಕೆಳಗಿಳಿಸಿ ಒಂದು ಡ್ಯಾನ್ಸ್ ಮಾಡಕ್ಕೆ ಹೇಳಿದ್ವಿ. ಆಲ್ರೆಡಿ ಟೈಮು 2 ಗಂಟೆ ಆಗೋಯ್ತು. ಮೆರವಣಿಗೆನೂ ಮುಗಿಸಿ ಮನೆ ಕಡೆ ಹೋದ್ವಿ. ಯಾಕಂದರೆ 2 ದಿನದಿಂದ ನಿದ್ದೆ ಇರಲಿಲ್ಲ. ಅದಕ್ಕೆ ನಿದ್ದೆ ಮಾಡೋಣ ಅಂತ ಹೊರಟೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಬೆಳಗ್ಗೆ 8:15 ಆಗಿತ್ತು. ಸೂರ್ಯ ಬಂದು ಎಬ್ಬಿಸ್ತಾ. ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ಮತ್ತೆ ನಾನು ಮದುವೆ ಮನೆ ಕಡೆ ಹೊರಟೆ. ಬೇಗ ಬರ್ರಿ ಅಂತ ಕರೆದ್ರೆ ಬರದೇ ಇರೋ ನಮ್ಮ ಹುಡುಗರು ನನಗಿನ್ನ ಮುಂಚೆನೇ ಹೋಗಿ ಮದುವೆ ಮನೆ ಹತ್ರ ನಿಂತ್ಬಿಟ್ಟಿದ್ರು. ನಮಗೆಲ್ಲ ಗೊತ್ತಾಗೋಯ್ತು. ನಾಗರಾಜ ತಾಳಿ ಕಟ್ಟಕ್ಕೆ ಕ್ಷಣಗಣನೆ ಶುರುವಾಯಿತು. ನೋಡ್ತಿದ್ದಂಗೆ ನಾಗರಾಜನು ತಾಳಿ ಕಟ್ಟೇ ಬಿಟ್ಟ. ಈ ಒಂದು ಅದ್ಭುತ
ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮದುವೆ ಮುಗೀತು. ಮದುವೆ ಮುಗಿಸ್ಕೊಂಡು ರಿಸೆಪ್ಷನ್ ಹತ್ರ ಬಂದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಜನ ಕ್ಯೂ ಅಲ್ಲಿ ನಿಂತಿತ್ತು. ಸೊ ಹಾಗಾಗಿ ನಾವು ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಮೇಲೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತದ್ದು ಊಟ ಕೂತ್ಕೊಂಡ್ವಿ. ಊಟ ಮಾತ್ರ ಸೂಪರ್ ಆಗಿತ್ತು. ಹೊಟ್ಟೆ ತುಂಬಾ ಊಟ ಮಾಡಿದ್ವಿ. ರಿಸೆಪ್ಷನ್ ಹತ್ರ ಹೋದ್ವಿ. ರಾಜಹುಲಿ ಇವನು ನಾನು ಪಾಂಡುಪುರ ಭರತ ತೊರೆಕಾಡ್ನಳ್ಳಿ ಜಗ್ಗ ನಮ್ದೆಲ್ಲ ಒಂದೇ ಟೀಮು. ಇವನು ಭೀಮ ಇದ್ದಂಗೆ ಒಂಚೂರು ಹೆಣ್ದಪ್ಪ, ಅದಕ್ಕೆ ರವಿ ಅಂತ ಅಡ್ಡ ಹೆಸರು ಮಾಡ್ತೀವಿ. ಹೆವಿ ಕಾಮಿಡಿ ಮಾಡ್ತಾರೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ನಾಗರಾಜನ್ ಮದುವೆ ಮುಗಿಸ್ಕೊಂಡು ರಿಸೆಪ್ಷನ್ ಮುಗಿಸ್ಕೊಂಡು ಅವನ ಜೊತೆ ಒಂದು ಗ್ರೂಪ್ ಫೋಟೋ ತಗೊಂಡು ಎಲ್ಲರೂ ಖುಷಿಯಾಗಿ ಅವನಿಗೆ ವಿಶ್ ಮಾಡಿ ಹೊರಟ್ವಿ. ನಾನು ಬೇಗ ಬೆಂಗಳೂರಿಗೆ ಹೊರಬೇಕಾಗಿತ್ತು. ಸೊ ಅದಕ್ಕಾಗಿ ನಾನು ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಬೆಂಗಳೂರು ಕಡೆ ಹೊರಟೆ. ನನ್ನನ್ನು ಡ್ರಾಪ್ ಮಾಡೋಕೆ ಬಂದಿದ್ದು ನಮ್ಮ ಮಾವ ಆನಂದ್. ಕೂಡ್ಲಿಗೆ ನಾನು ಬಿಟ್ಬಿಟ್ಟು ಹೋದ. ಕೂಡ್ಲಿಗೆ ಇಳಿತಿದ್ದಂಗೆ ಬಸ್ ಸಿಕ್ತು. ನಾನು ಬಸ್ ಹಿಡ್ಕೊಂಡು ಬೆಂಗಳೂರು ಕಡೆ ಹೊರಟೆ ಅಷ್ಟೇ.